ಗ್ರೀನ್ ಮಾರ್ನಿಂಗ್. ಗ್ರೀನ್ ಮಾರ್ನಿಂಗ್. ನಮಸ್ಕಾರ. ಯುವ ರೈತರಾದಂತ ಇವತ್ತು ಬಸವಣ್ಣವರ ತೋಟದಲ್ಲಿ ಇದೀವಿ ನಾವು. ಬಸವಣ್ಣವ್ರು ಏನೇನ್ ಬೆಳೆ ಬೆಳೆದಿದ್ದೀರಾ ಸರ್? ಟೊಮೊಟೊ, ಬಾಳೆ, ಬಿನಿಸು, ಚಿಲ್ಲಿ, ಸೌಂತೆ. ಈಗ ಟೊಮೊಟೊ ಎಷ್ಟು ದಿನ ಆಗಿದೆ? ಟೊಮೊಟೆ ಒಂದು 90 ದಿನ ಆಗಿದೆ ಸರ್. ಬಾಳೆಗೆ ಒಂದು 4 ತಿಂಗೆ. ಓಕೆ. ಈಗ ಏನ್ ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿ ಉತ್ಪನ್ನಗಳಿದೆ, ಈ ಒಂದು ಟೆಕ್ನಾಲಜಿ ಅಡಿಯಲ್ಲಿ ಯಾವ ಉತ್ಪನ್ನಕ್ಕೆ ಟೊಮೊಟೊಗೆ ನೀವೇನೋ ತುಂಬಾ ತೊಂದರೆ ಇತ್ತು ಅಂತ ಹೇಳಿದ್ರಿ, ಯಾವ ಉತ್ಪನ್ನಗಳು ಹೇಗೆ ಬಳಕೆ ಮಾಡಿದ್ರೆ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಳಕ್ಕಾಗುತ್ತಾ? ಗಿಡ ಸಾಯ್ತಾ ಇತ್ತು ಸರ್ ವಿಲ್ಟ್ನಿಂದ. ಅದರಿಂದ ಅದಕ್ಕೆ ಪೊಂಗೈಟ್ ಡ್ರಿಪ್ಪಲ್ಲಿ ಕೊಟ್ನು, ಕಂಟ್ರೋಲ್ ಸಿಕ್ತು ಸರ್. ಅದು ಪೊಂಗೈಟ್ ಕೊಡೋಕೆ ಎಷ್ಟು ದಿನ ಆಗಿತ್ತು ಟೊಮೊಟೊ? ಟೊಮೊಟೊ ಕುಯ್ಲು ಹತ್ತಿರದಲ್ಲಿತ್ತು ಸರ್. ಒಂದು 60 ದಿನ ಆಗಿತ್ತು ಗಿಡಕ್ಕೆ. 60 ದಿನ ಆಗಿತ್ತು. ಕೊಟ್ಮೇಲೆ ಕಂಟ್ರೋಲ್ ಸಿಕ್ತು. ಅದು ಮುಂದೆ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಯಿತು. ಟೊಮೊಟೊಕ್ಕೂ ಮತ್ತೆ ಏನ್ ಬೆಳೆ ಹಾಕಿದ್ರಿ? ಟೊಮೊಟೊ ಬಾಳೆ ಇತ್ತು ಸರ್. ಬಾಳೆ ಇತ್ತು. ಫಸ್ಟ್ ಬೆಟ್ಟು ಟೊಮೊಟೊ ಫಸ್ಟ್ ಬಿಡ್. ಬಿಟ್ಟಿಗೆ ಏನೇನು ಹಾಕಿದ್ರಿ? ಬೆಡ್ಡಿಗೆ ಏನು DAP ಸರ್. DAP ಮಾಮೂಲಿ ಕೆಮಿಕಲ್ DAP ಹಾಕಿದ್ದೆ ಸರ್. ಎಷ್ಟು ಕೆಜಿ ಹಾಕಿದ್ರಿ? 1 ಎಕರೆ 1 ಬ್ಯಾಗು ಸರ್. ಈಗ ಈ ಉತ್ಪನ್ನಗಳ ಪರಿಚಯ ಮಾಡ್ಕೊಟ್ಟಿದ್ಯಾರು? ಕಾರ್ಯಸ್ವಾಮ್ಯ ಸರ್. ಕಾರ್ಯಸ್ವಾಮ್ಯರೇ. ಈಗ ಕಾರ್ಯಸ್ವಾಮ್ಯರ ನೀವೇನು ಈ ಫೀಲ್ಡ್ ಬಂದಾಗ ಯಾವ ಸ್ಟೇಜ್ ಅಲ್ಲಿ ಇತ್ತು ಟೊಮೊಟೊ? ನಾನು ಈ ಫೀಲ್ಡ್ ಬಂದಾಗ ಸರ್ ಟೊಮೊಟೊ ಸ್ವಲ್ಪ ಜೋರ ಮಾತಾಡಿ, ಇಲ್ಲಿ ಪಕ್ಕಕ್ಕೆ ಬಂದ್ಬಿಡಿ. ಈ ಫೀಲ್ಡ್ ಬಂದಾಗ ಟೊಮೊಟೊ ಬ್ಯಾಕ್ಟೀರಿಯಾ ವಿಲ್ಟ್ ಇಂದ ಸ್ಟಾರ್ಟ್ ಆಗಿತ್ತು. ಬಂದಾಗ ಸರ್ಗೆ ನಾನು ಅಂದೆ ಫಂಗೋಯಿಟ್ ನ ಡ್ರೆಂಚಿಂಗ್ ಕೊಡಿ ವಿತ್ ಸ್ಪ್ರೇ ಕೊಡಿ ಚೆನ್ನಾಗಿ ರಿಸಲ್ಟ್ ಇದೆ ಅಂತ ಹೇಳಿದೆ. ಅವ್ರು ಅದೇ ತರ ಮಾಡಿದ್ರು. ಬಟ್ ಈಗ ಈ ಬ್ಯಾಚ್ ಟೊಮೊಟೊ ಎಲ್ಲ ಸರ್ ಆಲ್ರೆಡಿ ಮುಗಿದಿದೆ, ಕುಯ್ಲೆಲ್ಲ ಮುಗಿದಿದೆ, ಬೀಡೆಲ್ಲ ಮುಗಿದಿದೆ. ಬಟ್ ಇವ್ರಿಗೆ ಇವತ್ತಿಗೆ 11ನೇ ಕುಯ್ಲ್ ಕುಯ್ದವ್ರೆ. ಗಿಡ ಒಂದ್ ಸ್ವಲ್ಪನೂ ಏನು ಕೆಟ್ಟಿಲ್ಲ ನೋಡಿ, ಆಕ್ಟಿವ್ ಆಗಿದೆ. 11ನೇ ಕಟಾವ್ ಮಾಡಿದ್ದಾರೆ. ಆರೋಗ್ಯಕರವಾಗಿದೆ. ಸ್ವಲ್ಪ ಹತ್ರ ಬನ್ನಿ ಅವ್ರ ಹತ್ರ. ಈಗ ಬಸವಣ್ಣವರ, ಈಗ ನೀವೇನು ಕಾರ್ಯಸ್ವಾಮ್ಯ ಹೇಳ್ದಂಗೆ ವಿಲ್ಟು ಮತ್ತೆ ತುಂಬಾ ಏನು ನೆಮಟೋಡ್ ಏನಿದೆ ಮತ್ತೆ ಗಿಡ ಸಾಯುವಿಕೆ ಏನ್ ಹೇಳ್ತಾ ನೀವು ಪೊಂಗೋಟ್ ಕಂಟ್ರೋಲ್ ಆಯ್ತು ಅಂತ. ಕಂಟ್ರೋಲ್ ಆಗಿದೆ ಸರ್. ಸೊ ಈಗ ಈ ಉತ್ಪನ್ನಗಳ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಬಳಕೆ ಮಾಡಿದ್ಮೇಲೆ? ಚೆನ್ನಾಗಿದೆ ಸರ್. ರಿಸಲ್ಟ್ ಚೆನ್ನಾಗಿ ಬಂದೈತೆ. ಕ್ವಾಲಿಟಿ ಮೇಂಟೈನ್ ಐತೆ. ಗಿಡ ಗ್ರೀನೆಸ್ ಆಗೈತೆ. ಚೆನ್ನಾಗೈತೆ. ಬೆಳೆ ಚೆನ್ನಾಗಿದೆ. ಹೂ ಡ್ರಾಪ್ ಎಲ್ಲ ಆಗಿದೆ. ಈಲ್ಡ್ ಸೂಪರ್ ಆಗೈತೆ. ತುಂಬಾ ಚೆನ್ನಾಗಿದೆ. ಈಲ್ಡ್ ಸೂಪರ್ ಆಗೈತೆ. ಈ ಸ್ಟೇಜ್ ಅಲ್ಲಿ ತುಂಬಾ ಈಲ್ಡ್ ತುಂಬಾ ಅದ್ಭುತವಾಗಿ ಇದಾಗಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇರಬಹುದು. ಫ್ಲವರ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ನಿಮ್ದು ಏನು ಇದ್ ಮಾಡಿದೀರಾ ಎಲ್ಲ ಮುರ್ಕೊಂಡು ಬಿದ್ದೋಗ್ಬಿಟ್ಟಿದೆ. ದಾರ ಕಟ್ಟಿದ್ದಾರೆ. ಹಾಗಾಗಿ ಈಗ ನಂಜನಗೂಡಲ್ಲಿ ಏನು ಜಿ ಪ್ಲಾಂಟ್ ಮಾಡಿದ್ದಾರೆ. ನಮ್ಮ ಮಳವಳ್ಳಿ ಪ್ರಸಾದ್ ಅವರು ಇದ್ದಾರೆ. ನಮಸ್ಕಾರ ಪ್ರಸಾದ್ ಜಿ, ನಿಮ್ಗೆ ನಮಸ್ತೆ. ಈಗ ನೀವು ತುಂಬಾ ವಿಶೇಷವಾಗಿ ಈ ಅಭಿಯಾನದಲ್ಲಿ ತುಂಬಾ ಫ್ಲಾಟ್ಗೆ ಹೋಗಿ ವಿಸಿಟ್ ಮಾಡ್ತಾ ಇದ್ದೀರಾ. ಈಗ ಬಸವಣ್ಣವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಸವಣ್ಣವರು ತುಂಬಾ ಉತ್ಸಾಹದಿಂದ ಸ್ಟೋರ್ ಬಂದಾಗ ನಾಗೇಂದ್ರ ಅವ್ರ ಜೊತೆ ಬಂದಿದ್ರು. ಬಾಳೆಗಂತ ಅವರು ಉತ್ಪನ್ನ ತಗೊಳಕ್ ಬಂದಿದ್ದು ಅಲ್ವಾ ಬಸವಣ್ಣವ್ರೆ? ಮೊದ್ಲು ಬಾಳೆಗ್ ಬಂದ್ರು. ಅದಾದ್ಮೇಲೆ ಮೆಣಸಿ ಮತ್ತೆ ಬೀನಿಸು, ಟೊಮೊಟೊನು ಮತ್ತು ಚಿಲ್ಲಿನ ಬಾಳೆ ಒಳಗಡೆ ಇವ್ರು ಹಾಕಿದ್ದಾರೆ. ನಾನು ಒಂದಿನ ಈ ಫೀಲ್ಡ್ ಬಂದಾಗ ಕೆಳಗಡೆ ಸೌತೆಕಾಯಿನೂ ಇತ್ತು. ಸೊ ಅದ್ರಲ್ಲಿ ಸ್ವಲ್ಪ ಫಂಗಸ್ ಶುರು ಆಗಿತ್ತು, ಮತ್ತೆ ಚಿಲ್ಲಿಲಿ ವೈರಸ್ ಎಲ್ಲ ಶುರು ಆಗಿತ್ತು. ಅದಾದ್ಮೇಲೆ ನಾನು ಸ್ವಲ್ಪ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿ ಹೋಗಿದ್ದೆ. ಅದಾದ್ಮೇಲೆ ಇವ್ರೇನು ಪ್ರಾಡಕ್ಟ್ ಸ್ಪ್ರೇ ಮಾಡಿದ್ದಾರೆ, ಅದ್ರಲ್ಲೆಲ್ಲ ಒಳ್ಳೆ ರಿಸಲ್ಟ್ ಇವರಿಗೆ ಸಿಕ್ಕಿದೆ. ಮತ್ತೆ ಬೀನ್ಸ್ ಅಲ್ಲಿ ಕಾಫಿ ರೆಸ್ಟ್ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಎಪ್ಸಿ ಪೌಡ್ರು, ಗ್ರೋ ನೈಟ್ರೋ ಕಿಂಗು ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟಿತ್ತು. ಈಗ ಸ್ವಲ್ಪ ಅದು ಎಲ್ಲೋ ಇಶ್ಯೂ ಫಂಗಸ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಇಲ್ಲಿಂದಾನೆ ಕಾಣಿಸ್ತಾ ಇದೆ. ಅದು ಟೊಮೊಟೊ ಏನು ವಿಲ್ಟ್ ಗಿಡ ಸಾಯ್ತಾ ಇತ್ತು, ಇದೊಂದು ಲೈನು ಜಾಸ್ತಿ ಸಾಯ್ತಾ ಇತ್ತು. ಅದಾದ್ಮೇಲೆ ಫಂಗೋಯಿಡ್ ಕೊಟ್ಟಿದ್ದಾರೆ. ಒಳ್ಳೆ ರಿಸಲ್ಟ್. ಗಿಡ ಸಾಯೋ ಪ್ರಮಾಣ ನಿಂತಿದೆ, ನೋಡ್ಬೋದು ಅದರಲ್ಲಿ. ಇಲ್ಲಿಂದ ಗಿಡ ಸಾಯುತ್ತ ಪ್ರಮಾಣ ನಿಂತಿದೆ. ಅಲ್ಟಿಮೇಟ್ ಫಾರ್ಮರ್ಗೆ ತೃಪ್ತಿ ಬೇಕು, ಅದು ಅವರಿಗೆ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅಷ್ಟು ಸಿಕ್ಕಿದ್ರೆ ಪ್ರಾಡಕ್ಟ್ ಸಕ್ಸಸ್ಫುಲ್ ಅಲ್ಲಿ ನಾವೇನ್ ಮಾತಾಡೋದೇನು ಜಾಸ್ತಿ ಇರಲ್ಲ. ಪ್ರಾಡಕ್ಟ್ ಫೀಲ್ಡ್ ಅಲ್ಲಿ ಜಾಸ್ತಿ ಪ್ರಾಡಕ್ಟ್ ಕೆಲಸ ಮಾಡಿದೆ. ಈಗ ಬಾಳೆಗೆ ಏನೇನು ಯೂಸ್ ಮಾಡಿದ್ದಾರೆ ಬಸವಣ್ಣವರೇ? ನೈಟ್ರೋ ಕಿಂಗು, ಬ್ಲೂಮು, ಪ್ರೋಮ್ ಯೂಸ್ ಮಾಡಿಲ್ಲ. ಭೂಮಿ ಪವರ್ ಕೂಡ ಇನ್ನೂ ಅದು ಬಳಕೆ ಮಾಡಿಲ್ಲ. ಬ್ಲೂಮು ಇವನೇ ಎಷ್ಟನೇ ಸರ್ ಇದು ಮಾಡಿರೋದು. ಈಗ ಪಕ್ಕ ಬನ್ನಿ. ಈಗೇನು ನಂಜನಗೂಡು ಭಾಗದಲ್ಲಿ ಕಾರ್ಯಸ್ವಾಮ್ಯರು ತುಂಬಾ ಫೀಲ್ಡ್ ಹೋಗ್ತಾ ಇರ್ತಾರೆ. ಈಗ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಕಾರ್ಯಸ್ವಾಮ್ಯರು? ಸರ್ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಪ್ರತಿಯೊಂದು ಪ್ರಾಡಕ್ಟ್ ಅಲ್ಟಿಮೇಟ್ ಆಗಿದೆ ಸರ್. ಒಂದೊಂದು ಪ್ರಾಡಕ್ಟ್ ಒಂದೊಂದ್ ತರ ಕೆಲಸ ಮಾಡ್ತವೆ. ಈಗ ನೀವೇ ನೋಡ್ಬೋದು, ಕೆಲವು